ರಂಗಾಯಣ ರಘು ಅವರು ಇಂಡಸ್ಟ್ರಿಗೆ ಬಂದು 78 ವರ್ಷ ಆಗಿದೆ. ಇಷ್ಟು ವರ್ಷಗಳಲ್ಲಿ 399 ಚಿತ್ರಗಳನ್ನು ಮಾತ್ರ ಮಾಡಿದ್ದಾರೆ. ದುನಿಯಾ ವಿಜಯ್ ದುನಿಯಾ ಚಿತ್ರ ಬರುವ ಮೊದಲೇ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. 1998ರಲ್ಲಿಯೇ ಇವರ ಜರ್ನಿ ಶುರುವಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ರಂಗಾಯಣ ರಘು ಸಿನಿಮಾ ಮಾಡ್ತಾನೆ ಇದ್ದಾರೆ. ವಿಲನ್ ಪಾತ್ರಗಳನ್ನ ಮಾಡಿದ್ದಾರೆ, ಹಾಸ್ಯ ಪಾತ್ರಗಳನ್ನ ಮಾಡಿದ್ದಾರೆ, ತಂದೆ, ಅಣ್ಣ, ಹೀಗೆ ವಿವಿಧ ರೀತಿಯ ಪಾತ್ರಗಳನ್ನ ಮಾಡಿ ಇಂದಿಗೂ ಬೇಡಿಕೆ ಉಳಿಸಿಕೊಂಡಿದ್ದಾರೆ. ಹಾಗೆ ಈಗ 400ನೇ ಚಿತ್ರ ಮಾಡುತ್ತಿದ್ದಾರೆ. ಈ ಚಿತ್ರದ ಟೈಟಲ್ ಅನ್ನ ಡಾಲಿ ಧನಂಜಯ್ ರಿಲೀಸ್ ಮಾಡಿದ್ದಾರೆ. ಈ ಚಿತ್ರದ ಟೈಟಲ್ ಏನು ಹಾಗೂ ಈ ಸಿನಿಮಾದ ಇತರ ಮಾಹಿತಿ ಏನು ಅನ್ನೋದು ಇಲ್ಲಿದೆ. ಹೊಸ ಜೀವನ. ಹೌದು, ಇದು ರಂಗಾಯಣ ರಘು ಅವರು ಅಭಿನಯಿಸುತ್ತಿರೋ 400ನೇ ಚಿತ್ರವಾಗಿದೆ. ಈ ಚಿತ್ರದ ಟೈಟಲ್ ಅನ್ನ ಡಾಲಿ ಧನಂಜಯ್ ರಿಲೀಸ್ ಮಾಡಿದ್ದಾರೆ. ಹೊಸ ಜೀವನ ಅನ್ನುವ ಈ ಟೈಟಲ್ ವಿಶೇಷವಾಗಿಯೇ ಇದೆ. ಹೊಸ ಜೀವನ ಅನ್ನುವ ಈ ಟೈಟಲ್ ಈ ಹಿಂದೆನೂ ಬಳಕೆಯಾಗಿದೆ. ಶಂಕರ್ ನಾಗ್ ಮತ್ತು ಹಿಂದಿ ರಾಮಾಯಣದ ಸೀತಾ ಪಾತ್ರಧಾರಿ ದೀಪಿಕಾ ಅಭಿನಯದ ಈ ಚಿತ್ರವನ್ನ HR ಭಾರ್ಗವ್ ಡೈರೆಕ್ಷನ್ ಮಾಡಿದ್ರು. 1990ರಲ್ಲಿ ಈ ಚಿತ್ರ ರಿಲೀಸ್ ಆಗಿತ್ತು. ರಂಗಾಯಣ ರಘು ಅವರ ಈ ಚಿತ್ರವನ್ನ ಮೋಹನ್ ಕುಮಾರ್ ಹನುಮಯ್ಯ ಡೈರೆಕ್ಷನ್ ಮಾಡ್ತಿದ್ದಾರೆ. ಇದು ಇವರ ಮೊದಲ ಚಿತ್ರವೇ ಆಗಿದೆ. ಈ ಮೂಲಕ ಇವರು ಸ್ವತಂತ್ರ ನಿರ್ದೇಶಕರೇ ಆಗುತ್ತಿದ್ದಾರೆ. ಮೊದಲ ಚಿತ್ರದಲ್ಲಿ ಹಿರಿಯ ನಟ ರಂಗಾಯಣ ರಘು ಅವರನ್ನ ಡೈರೆಕ್ಷನ್ ಮಾಡ್ತಿದ್ದಾರೆ. ಚಿತ್ರದ ಇತರ ಕಲಾವಿದರ ಬಗ್ಗೆ ಹೇಳೋದಾದ್ರೆ, ರಂಗಾಯಣ ರಘು ಅವರ ಈ ಚಿತ್ರದಲ್ಲಿ ಇನ್ನು ಹಲವು ಪಾತ್ರಗಳಿವೆ. ಅವುಗಳನ್ನು ಕನ್ನಡದ ಇತರ ಕಲಾವಿದರು ನಿರ್ವಹಿಸುತ್ತಿದ್ದಾರೆ. ಆ ಕಲಾವಿದರು ಯಾರು ಅನ್ನೋದನ್ನ ಚಿತ್ರತಂಡ ರಿವೀಲ್ ಮಾಡಿದೆ. ಹಾಗೆ ಪ್ರಭು ಮುಂಡೂರ್ಕರ್, ಸ್ವಾತಿ ಮುಪ್ಪಾಲ, ಅಚ್ಯುತ್ ಕುಮಾರ್, ಶಿವರಾಜ್ KR ಪೇಟೆ, ಸುಹಾಸ್ ಆತ್ರೇಯಸ್, ಅಭಿ ಸಾಮ್ರಾಟ್, ಉದಯ್ ಆಚಾರ್ ಚಿತ್ರದ ಈ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಏನು ನಿರ್ಮಾಣದಲ್ಲೂ ಡೈರೆಕ್ಷನ್ ಸಾಥ್. ಈ ಚಿತ್ರವನ್ನ ಡೈರೆಕ್ಟ್ ಮಾಡ್ತಿರೋ ಮೋಹನ್ ಕುಮಾರ್ ಹನುಮಯ್ಯ ನಿರ್ಮಾಣದಲ್ಲೂ ಸಾಥ್ ಕೊಟ್ಟಿದ್ದಾರೆ. ಈ ಚಿತ್ರವನ್ನ GS ಸಂಜೀವ್ ಪ್ರಸಾದ್ ನಿರ್ಮಿಸ್ತಾ ಇದ್ದಾರೆ. ಇವರಿಗೆ ಮೋಹನ್ ಕುಮಾರ್ ಹನುಮಯ್ಯ ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಚಿತ್ರಕ್ಕೆ ಸುಮುಖ ರಾವ್ ಸಂಗೀತ ಕೊಡುತ್ತಿದ್ದಾರೆ. ಸುನಾದ್ ಗೌತಮ್ ಹಿನ್ನೆಲೆ ಸಂಗೀತ ಮಾಡ್ತಿದ್ದಾರೆ. ರಾಜ್ಕಾಂತ್ ಕ್ಯಾಮ್ರಾ ವರ್ಕ್ ಮಾಡ್ತಿದ್ದಾರೆ. ಹೊಸ ಜೀವನ ಚಿತ್ರದಲ್ಲಿ ಪ್ರೀತಿ ಇದೆ, ಸ್ನೇಹವೂ ಇದೆ, ಜೀವನ ಹೋರಾಟವೂ ಇದೆ, ಜೀವನದ ಮೌಲ್ಯದ ಸುತ್ತ ಕಥೆನೂ ಇದೆ. ಸದ್ಯಕ್ಕೆ ಈ ಚಿತ್ರ ಟೈಟಲ್ ಲಾಂಚ್ ಆಗಿದೆ. ಮೇಲೆ ಹೇಳಿದಂತೆ ಸಿನಿಮಾದ ಒಂದಷ್ಟು ಮಾಹಿತಿ ಹೊರ ಬಂದಿದೆ. ಇನ್ನುಳಿದಂತೆ ಈ ಚಿತ್ರ ತನ್ನ ಟೈಟಲ್ ನಿಂದಲೇ ಗಮನ ಸೆಳೆದಿದೆ. ರಂಗಾಯಣ ರಘು ಅವರ 400ನೇ ಚಿತ್ರ ಅಂತಲೂ ಕುತೂಹಲ ಮೂಡಿಸಿದೆ.